ಓಂ ಮಂಜುನಾಥಾಯ ನಮಃ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹಚ್ಚ ಹಸಿರಿನ ಸೀರೆಯನ್ನುಟ್ಟು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ರಮಣೀಯತೆಯಲ್ಲಿ ಹಾಗೂ ಧಾರ್ಮಿಕ ನಂಬಿಕೆಗಳಲ್ಲಿ ಪ್ರವಾಸಿಗಳ ಸ್ವರ್ಗವಾಗಿರುವ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ. ದಾರ್ಶನಿಕ ಚಿಂತನೆಗಳು, ದೂರದರ್ಶಿ ಯೋಜನೆಗಳು, ಸಂಘಟನೆಗಳ ಮೂಲಕ ಇಲ್ಲಿನ ಜನಜೀವನದ ಚಿತ್ರಣವನ್ನೇ ಬದಲಾಯಿಸಿದ ಕೀರ್ತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಸಲ್ಲುತ್ತದೆ. ಜೀವನಾಡಿ ನೇತ್ರಾವತಿ ನದಿ, ಫಲವತ್ತಾದ ಭೂಮಿ, ಗುಡಿ ಕೈಗಾರಿಕೆಗಳು, ಸಂತುಷ್ಟ ಕುಟುಂಬಗಳು, ಸಂತೃಪ್ತ ಜನರು, ಇದು ಇಂದಿನ ಬೆಳ್ತಂಗಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾಲಾನುಕಾಲದಿಂದ ಅನೇಕ ರೀತಿಯ ಧರ್ಮಗಳು, ದಾನಗಳು ಮತ್ತು ಸಮಾಜಮುಖಿಯಾದ ಕಾರ್ಯಕ್ರಮಗಳು ನಡೆದು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಜನಜೀವನದಲ್ಲಿ ನೆಮ್ಮದಿ ಇರಬೇಕಾದರೆ, ಶಾಂತಿ, ಸುಖ, ಸೌಹಾರ್ದ ಇರಬೇಕಾಗಿದ್ದರೆ ಮನೆಯಲ್ಲಿ ನೆಮ್ಮದಿ ಇರಬೇಕು. ಅದೇ ರೀತಿಯಲ್ಲಿ ಬಡತನ ದೂರ ಆಗಬೇಕು ಮತ್ತು ಧರ್ಮಯುತವಾದ ಜೀವನವನ್ನು ನಡೆಸಬೇಕು ಅನ್ನೋದೇ ಧರ್ಮಸ್ಥಳದ ಸಂದೇಶ. ನಾವು ಸುಮಾರು 1982 ಇಸ್ವಿಯಲ್ಲಿ ವ್ಯವಸ್ಥಿತವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ನಾವು ಪ್ರಾರಂಭಿಸಿದೆವು. ಇದರ ಉದ್ದೇಶ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬಡವರಿಗೆ ಮತ್ತು ಈ ಸಾಲ ಅಥವಾ ಯಾವುದೇ ಸರ್ಕಾರಿ ಸವಲತ್ತು ದೊರೆಯದೇ ಇರತಕ್ಕಂಥ ವ್ಯಕ್ತಿಗಳಿಗೆ, ಸಂಸಾರಿಗಳಿಗೆ ಸಹಾಯವನ್ನು ಒದಗಿಸಬೇಕು, ಅವರಲ್ಲಿ ಸಂಘಟನೆಯನ್ನು ಮಾಡಬೇಕು, ಅವರ ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ಈ ಕಾರ್ಯದಲ್ಲಿ ನಾವು ತುಂಬ ಮುಂದುವರೆದಿದ್ದೇವೆ. ಆದರೆ ನಮಗೆ ಅನಿಸಿದ್ದು ಯಾವುದೇ ಪ್ರಗತಿಗೆ ಕೆಲವು ಕಂಟಕಗಳಿದ್ದಾವೆ. ಅಂದು 1994ರ ಆರಂಭ. ಪೂಜ್ಯ ಹೆಗ್ಗಡೆಯವರ ಕನಸಿನ ಕೂಸಾದ ಗ್ರಾಮಾಭಿವೃದ್ಧಿ ಯೋಜನೆ ಬೆಳೆದು ಹೆಮ್ಮರವಾಗಿ ರಾಜ್ಯದ ಉದ್ದಗಲಕ್ಕೂ ಹರಡತೊಡಗಿತ್ತು. ಬೆಳ್ತಂಗಡಿ ತನ್ನ ಸಾಧನೆಗಳಿಂದ ಇಡೀ ದೇಶದ ಗಮನ ಸೆಳೆಯುತ್ತಿದ್ದಾಗ ಚಿಂತೆಯೊಂದು ಪರಮ ಪೂಜ್ಯರ ಮನ ಕೊರೆಯುತ್ತಿತ್ತು. ರಾಜ್ಯದಲ್ಲಿ ಅತಿ ಹೆಚ್ಚು ಮದ್ಯ ಮಾರಾಟವಾಗುವ ಜಿಲ್ಲೆಗಳಲ್ಲಿ ಒಂದು ಎಂಬ ಅಪಖ್ಯಾತಿ ದಕ್ಷಿಣ ಕನ್ನಡಕ್ಕೆ ಅಂಟಿಕೊಂಡಿತ್ತು. ಈ ಪಿಡುಗಿಗೆ ಬೆಳ್ತಂಗಡಿ ಕೂಡ ಹೊರತಾಗಿರಲಿಲ್ಲ. ಕ್ಷಣಿಕ ಅಮಲಿನ ಆಸೆಗಾಗಿ ಸಂಬಂಧಗಳನ್ನು ಮುರಿದುಕೊಂಡ, ಎಲ್ಲವನ್ನೂ ಕಳೆದುಕೊಂಡ ಹಲವಾರು ಮದ್ಯ ರೋಗಿಗಳು ಅಲ್ಲೂ ಇದ್ದರು. ಅಷ್ಟರಲ್ಲಾಗಲೇ ತಮ್ಮ ಯೋಜನೆಗಳ ಫಲ ಪೂರ್ಣ ರೂಪದಲ್ಲಿ ಅರ್ಹರಿಗೆ ಸಿಗದೇ ಇರಲು ಮದ್ಯವ್ಯಸನವೇ ಕಾರಣ ಎಂಬ ಭಾವನೆ ಪೂಜ್ಯ ಹೆಗ್ಗಡೆಯವರ ಮನದಲ್ಲಿ ದೃಢವಾಗಿ ಮೂಡಿತ್ತು. 1994-96 ಇಸವಿಯಲ್ಲಿ ಮದ್ಯ ವಿರೋಧಿ ಅಲೆಗಳು ಗಟ್ಟಿಯಾಗತೊಡಗಿದವು. ಅದರೊಂದಿಗೆ ಮದ್ಯಪಾನಿಗಳು ಹಾಗೂ ಮದ್ಯ ವ್ಯಾಪಾರಿಗಳ ಪ್ರತಿರೋಧವೂ ಜಾಸ್ತಿಯಾಯಿತು. ಹಲವಾರು ಘರ್ಷಣೆ, ಚಕಮಕಿಗಳು ನಡೆದವು. ಹೆಗ್ಗಡೆಯವರು
ತಮ್ಮ ವರ್ಚಸ್ಸನ್ನೇ ಪಣಕ್ಕಿಟ್ಟು ಬೆಳ್ತಂಗಡಿಯನ್ನು ಮದ್ಯರಹಿತ ತಾಲೂಕನ್ನಾಗಿ ಘೋಷಿಸುವಂತೆ ಸರಕಾರದ ಮೇಲೆ ಒತ್ತಡ ಹೇರಿದರು. ಹಲವಾರು ಸುತ್ತಿನ ಮಾತುಕತೆಯ ನಂತರ ಪ್ರಬಲ ಪ್ರತಿರೋಧದ ನಡುವೆಯೂ ಅವರ ಹೋರಾಟಕ್ಕೆ ಜಯ ಲಭಿಸಿತು. 1996-97 ವರ್ಷದಲ್ಲಿ ಅಧಿಕೃತವಾಗಿ ಬೆಳ್ತಂಗಡಿಯಲ್ಲಿ ಶರಾಬು ಮಾರಾಟವಿರಲಿಲ್ಲ. ಆದರೆ ಪೇಟೆಯಲ್ಲಿ ಇರುವ ಭಾರತೀಯ ನಿರ್ಮಿತ ವಿದೇಶಿ ಮದ್ಯದ ಅಂಗಡಿಗಳು, ವೈನ್ ಶಾಪ್ಗಳು ಹೇರಳ ಲಾಭ ಮಾಡಿಕೊಂಡವು. ಕಳ್ಳಬಟ್ಟಿ, ಶರಾಬಿನ ಅಕ್ರಮ ಸಾಗಾಟಗಳಿಂದ ಕಾನೂನಿನ ಸಮಸ್ಯೆಗಳು ವ್ಯಾಪಕವಾದವು. ಈ ಎಲ್ಲ ಸಮಸ್ಯೆಗಳಿಂದ ಮನನೊಂದ ಧರ್ಮಾಧಿಕಾರಿಗಳು ಮದ್ಯ ವಿರೋಧಿ ಕಾನೂನನ್ನು ಸರಕಾರ ಹಿಂತೆಗೆದುಕೊಳ್ಳಲು ಅಂತಿಮವಾಗಿ ಒಪ್ಪಿದರು. ಆದರೆ ಇದನ್ನು ತಮ್ಮ ಸೋಲಾಗಿ ಒಪ್ಪಿಕೊಳ್ಳಲು ಹೆಗ್ಗಡೆಯವರು ತಯಾರಿರಲಿಲ್ಲ. ಹಗಲಿರುಳು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಮದ್ಯ ಎಂಬ ರಕ್ತ ಬೀಜಾಸುರನನ್ನು ಮುಗಿಸಲು ಆತನನ್ನು ಉಪವಾಸಕ್ಕೆ ಈಡು ಮಾಡುವುದೇ ಉಪಾಯ ಎಂದು ಮನಗಂಡರು. ಇಷ್ಟು ದಿನ ಮದ್ಯವನ್ನು ಗುರಿಯಾಗಿರಿಸಿ ಹೂಡಿದ್ದ ಸಮರವನ್ನು ಮದ್ಯ ವಿಮೋಚನೆಯ ಕಡೆಗೆ ತಿರುಗಿಸಿದರು. ಗ್ರಾಮಾಭಿವೃದ್ಧಿ ಕಾರ್ಯಕರ್ತರನ್ನು ಕರೆದು ಮದ್ಯ ನಿರೋಧ ಆಂದೋಲನದ ನೀಲಿ ನಕ್ಷೆಯನ್ನು ರಚಿಸಿದರು. ಮದ್ಯ ವಿಮೋಚನಾ ಕ್ರಾಂತಿಯ ಪ್ರಥಮ ಹೆಜ್ಜೆಯಾಗಿ ಜನಜಾಗೃತಿ ವೇದಿಕೆ ಜನ್ಮ ತಾಳಿತು. ಜನಜಾಗೃತಿ ವೇದಿಕೆ ಅನ್ನುವ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಇದರಲ್ಲಿ ಎಲ್ಲ ಜನತೆಯನ್ನು ಕೂಡ ಪಾಲ್ಗೊಳ್ಳುವಂತೆ ಮಾಡಿದರು. ಇದು ಕೇವಲ ಧರ್ಮಸ್ಥಳದ ಯೋಜನೆ ಅಲ್ಲ, ಧರ್ಮಸ್ಥಳದ ಪ್ರೇರಣೆಯ ಯೋಜನೆ. ಈ ಯೋಜನೆಯ ಮೂಲಕ ಎಲ್ಲ ಗ್ರಾಮಗಳಲ್ಲಿ ಜನಜಾಗೃತಿ ವೇದಿಕೆ ಆಯಿತು. ಈ ವೇದಿಕೆಯವರು ತಮ್ಮ ಗ್ರಾಮಗಳಲ್ಲಿ ಜನರಲ್ಲಿ ಸ್ವಾಸ್ಥ್ಯ ಸಂಕಲ್ಪದ ಬೋಧನೆಯನ್ನು ಮಾಡಿದರು. ಅಂದರೆ ಕೆಟ್ಟ ಚಟದಿಂದ, ದುಶ್ಚಟಗಳಿಂದ ದೂರ ಇರಿ. ಇನ್ನು ಇಷ್ಟೇ ಸಾಲದು, ಇದನ್ನು ವೈಜ್ಞಾನಿಕವಾಗಿ ಪರಿಹರಿಸಬೇಕು ಅಂತ ಹೇಳಿ ಮದ್ಯವರ್ಜನ ಶಿಬಿರಗಳನ್ನು ಏರ್ಪಡಿಸಿದೆವು. ಈ ಶಿಬಿರದಲ್ಲಿ 7 ದಿವಸಗಳ ಕಾಲ ಈ ಮದ್ಯ ವ್ಯಸನಕ್ಕೆ ಒಳಗಾದಂಥ ಅವನನ್ನು ನಾವು ಅಮಲು ರೋಗಿ ಅಂತ ಕರೀತೇವೆ. ಎಲ್ಲ ಸದ್ಗುಣಗಳಿದ್ದು ಕೂಡ ಒಂದು ದೋಷಕ್ಕೆ ಒಳಗಾದಂಥ ರೋಗಿ ಅಂತ ನಾವು ಅವನನ್ನು ಕರೀತೇವೆ, ಅಮಲು ರೋಗಿ ಅಂತ ಕರೀತೇವೆ. ಈ ರೋಗಿಯನ್ನು ಈ ಶಿಬಿರಕ್ಕೆ ತಂದು ಪರಿವರ್ತನೆ ಮಾಡಿ ಅವನನ್ನು ಮದ್ಯಮುಕ್ತನನ್ನಾಗಿ ಮಾಡಿ ಅವನಿಗೆ ನವಜೀವನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮನಸ್ಸಿನ ಕಲ್ಮಶಗಳನ್ನು ತೊಳೆಯಲು ಧಾರ್ಮಿಕ ಶಕ್ತಿ, ಮನಃಶಾಸ್ತ್ರ ಮತ್ತು ವೈದ್ಯಕೀಯ ವಿಜ್ಞಾನಗಳನ್ನು ಬಳಸುವ ಮದ್ಯವರ್ಜನಾ ಶಿಬಿರಗಳು ಸಮುದಾಯದ ಭಾಗವಾದದ್ದು ಹೀಗೆ. ಮದ್ಯವ್ಯಸನ ಒಂದು ಸಾಮಾಜಿಕ ಸಮಸ್ಯೆ. ಅದಕ್ಕೆ ಸಾಮಾಜಿಕವಾಗಿ ಸಮುದಾಯವೇ ಇದಕ್ಕೆ ಉತ್ತರ ಕೊಡಬೇಕು. ಸಮುದಾಯದ ಭಾಗವಹಿಸುವಿಕೆಯಿಂದ ಈ ಮದ್ಯವ್ಯಸನ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಇದಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಸಮುದಾಯವನ್ನು ಸೇರ್ಪಡಿಸಿ ಮದ್ಯವರ್ಜನ ಶಿಬಿರಗಳನ್ನು ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಭಾಗ್ಯದ ಪಾತ್ರೆಗೆ ನಿಮ್ಮ ಕೈಯಲ್ಲಿತ್ತು ನೀವು ಮನೆಗೆ ಹೋಗಿ ಅಂತ ಅಂದರೆ ಅದರಲ್ಲೊಂದು ಸಣ್ಣ ತೂತಿದ್ರೆ ಮನೆಗೆ ಹೋಗುವಾಗ ಹನಿ ಹನಿಯಾಗಿ ಅದು ಸೋರಿ ಪಾತ್ರೆ ಖಾಲಿಯಾಗಿರುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಭಾಗ್ಯವನ್ನು ಅನುಭವಿಸುವಂಥ ಯೋಗ್ಯತೆ ಇದ್ದರೂ, ಯೋಗ ಇದ್ದರೂ, ದುಶ್ಚಟಗಳ ಒಂದು ಹವ್ಯಾಸ ಇದ್ದರೆ ಆ ಪಾತ್ರೆಗೆ ಒಂದು ತೂತು ಇದ್ದ ಹಾಗೆ ಅದು ಸೋರಿ ಹೋಗುತ್ತೆ. ಆದ್ದರಿಂದ ಜನರನ್ನು ದುಶ್ಚಟ ಮುಕ್ತ ಜೀವನ ನಡೆಸುವಂತೆ ನಾವು ಪ್ರೇರೇಪಿಸಿದ್ದೆವು. ನಾವೊಂದು 15 ವರ್ಷ ಕಾಲ ಈ ದುಶ್ಚಟಕ್ಕೆ ಬಲಿ ಬಿದ್ದಿದ್ದೇನು. ಒಂದು 5-6 ವರ್ಷ ಕಂಠಪೂರ್ತಿ ಕುಡಿತಿದ್ದೆ. ನಾನು ನಂತರ ಮ್ಯೂಸಿಕ್ ಕಲಿಬೇಕು ಅನ್ನೋ ಒಂದು ಆಸೆ ಬಂದಾಗ ಡ್ರಮ್ಸ್ ಕಲಿಯೋದಕ್ಕೆ ಹೋದೆ. ಅಲ್ಲೇ ಡ್ರಮ್ಸ್ ಕಲಿಯೋಕ್ಕೆ ಹೋದಾಗ ಎಲ್ಲನೂ ನನ್ನ ಸ್ನೇಹಿತರೆಲ್ಲನೂ ನೀನು ಬರೀ ಕುಡಿದ್ರೆ ನಿನಗೆ ಮ್ಯೂಸಿಕ್ ಬರೋದಿಲ್ಲ, ಸ್ವಲ್ಪ ಡ್ರಗ್ಸ್ಗೆ ಅಳವಡಾದೆ. ಅಲ್ಲಿಂದ ಮಾದಕ ವಸ್ತುಗಳು, ಗಾಂಜಾ ಅಂಥವೆಲ್ಲನೂ ಪ್ರಾರಂಭ ಮಾಡಿದೆ. ಬೇಡ, ನಾನು ಬದುಕೋದು ಬೇಡ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡೋಕೆ ಪ್ರಯತ್ನ ಮಾಡುವಾಗ ಏನಾಯಿತು, ಅಲ್ಲಿ ಯಾರೋ ನೋಡ್ಬಿಟ್ರು. ನಾನು ಸೂಸೈಡ್ ಮಾಡೋಕೆ ಹೋಗುವಾಗ ಯಾರೋ ನೋಡ್ಬಿಟ್ರು. ಆಮೇಲೆ ಅವ್ರು ಬಂತ ಹೇಳಿದ್ರು, ಏನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ? ನಾನು ಹೇಳಿದೆ, ಏನು ಎಲ್ಲ ಬಿಟ್ಬಿಟ್ರು. ಹೆಂಡತಿ ಇದೆ, ಒಂದು ಹೆಣ್ಮಗು ಇದೆ, ಹೆಣ್ಮಗು ಎಲ್ಲ ಬಿಟ್ಬಿಟ್ರು. ನಾನು ಏನಕ್ಕೆ ಬೇಕು, ಇನ್ನು ಬದುಕಬೇಕು, ಬೇಡ ಹಿಂಗೆ ಹೇಳಿದೆ. ನನ್ನ ಚಿಕ್ಕ ಮಕ್ಕಳು ಇಬ್ಬರು ಕಷ್ಟದಲ್ಲಿ
ಜೀವನ ಮಾಡಿ ನನ್ನ ಹೆಂಡತಿ 150 ರೂಪಾಯಿ ಬೀಡಿ ಕಟ್ಟಿ ನಮ್ಮ 3-4 ಜನರ ಜೀವನ ನಡೆಸಿದ್ದಳು. ಇದ್ದ ಅಂಗಡಿಯನ್ನು ಕಳ್ಕೊಂಡೆ, ಮಿಷನು ಮಾರಿದೆ, ಮತ್ತು ಕೂಲಿ ಕೆಲಸಕ್ಕೆ ಸೇರಿದೆ ಒಂದು ಕಡೆ. ನನ್ನಿಂದ ಅದನ್ನು ಬಿಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಎಷ್ಟೋ ಟ್ರೈ ಮಾಡಿದೆ, ಬಿಡಲಿಕ್ಕಾಗ್ತಾ ಇಲ್ಲ. ಬಾರಿಗೆ ಹೋಗೋದು, ಬೆಳಿಗ್ಗೆನೇ ಕುಡಿಯೋದು, ಒಬ್ಬೊಬ್ಬನೇ ಕುಡಿಲಿಕ್ಕೆ ಶುರು ಮಾಡ್ತಿದ್ದೆ. ಸಾಯುವಂಥ ಸಮಯ ಆಯಿತು ನನಗೆ. ಅವಾಗ ಅವ್ರು ಹೇಳ್ರಿ, ಈ ಥರ ಇದು ಮಧ್ಯವರ್ಧನೆ ಜನಜಾಗೃತ ವೇದಿಕೆ ಒಂದಿದೆ, ಧರ್ಮಸ್ಥಳದ. ನೀವು ಹೋಗಿ ಸರ್, ನೀವು ಹೋದ್ರೆ ಸರಿ ಆಗುತ್ತೆ, ನೀವು ಬಿಡಬೇಕಂತ ಆಸೆ ಇದೆಲ್ಲ, ಖಂಡಿತ ಸರಿ ಆಗುತ್ತೆ ಅಂದರು. ಚಟ ಜಾಸ್ತಿ ಆದಾಗ ಲಾಸ್ಟಿಗೆ ಧರ್ಮಸ್ಥಳದ ಶಿಬಿರ ಉಂಟು, ಅಲ್ಲಿ ಹೋಗಿ ನೀವೆಲ್ಲ ಸರಿಯಾಗ್ತೀರಂತ ಊರಿನವರೆಲ್ಲ ಹೇಳಿದರು. ಯಾಕೆ ಸಾಯ್ಬೇಕು ನೋಡೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ಹೆಗ್ಡೆಯವ್ರನ್ನ ಮೀಟ್ ಮಾಡಿದೆ. ಅವ್ರ ಹತ್ತಿಗೆ ಹೇಳಿದೆ, ನನಗೆ ಯಾರೂ ಇಲ್ಲ, ನೀವೇ ನನಗೆ ಸ್ವಲ್ಪ ಇವ್ರಿಗೆ ಇದು ಮಾಡಿ. ಇಲ್ಲಿ ಯೋಗ, ವೈದ್ಯಕೀಯ ಚಿಕಿತ್ಸೆ, ಮಾನಸಿಕ ಸಲಹೆ, ಭಜನೆ, ರುಚಿಕಟ್ಟಾದ ಭೋಜನ, ಮನೋರಂಜನೆ, ಹೀಗೆ 10 ಹಲವಾರು ಚಟುವಟಿಕೆಗಳ ಮೂಲಕ ಬಂದ ಮದ್ಯ ರೋಗಿಯನ್ನು ಹೊಸ ಜೀವನದ ಕಡೆಗೆ ಕರೆದೊಯ್ಯಲಾಗುತ್ತದೆ. ಶಿಬಿರಗಳ ನಂತರ ವ್ಯಸನ ಮುಕ್ತರ ಜೊತೆ ಸಂಪರ್ಕದಲ್ಲಿದ್ದು ಅವರನ್ನು ಮತ್ತೆ ಮುಖ್ಯವಾಹಿನಿಯಲ್ಲಿ ಒಂದು ಮಾಡಿ ಅವರ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ನವಜೀವನ ಸಮಿತಿಯನ್ನು ರಚಿಸಲಾಗುತ್ತದೆ. ಇವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆ ಸೇರಿಕೊಂಡು ಇದುವರೆಗೆ ಸುಮಾರು 750ಕ್ಕೂ ಮಿಕ್ಕಿದ ಮಧ್ಯವರ್ಜನ ಶಿಬಿರಗಳನ್ನು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾಡಿದೆ. ಭಾಳ ಆಶ್ಚರ್ಯದ ವಿಚಾರ ಅಂತಂದರೆ ಇಲ್ಲಿ ಇದುವರೆಗೆ ಸುಮಾರು 50,000 ಮದ್ಯವ್ಯಸನಿಗಳು ನೇರ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಮದ್ಯವರ್ಜನ ಶಿಬಿರಗಳಲ್ಲಿ ಪಾಲ್ಗೊಂಡು ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಇದರಲ್ಲಿ 70% ಮಂದಿ ಮದ್ಯವ್ಯಸನವನ್ನು ಬಿಟ್ಟಿದ್ದಾರೆ, ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. 50,000ದಷ್ಟು ದೊಡ್ಡ ಪ್ರಮಾಣದ ಮದ್ಯವ್ಯಸನಗಳನ್ನು ಚಿಕಿತ್ಸೆ ಮಾಡಿದಾಗ್ಯೂ ಕೂಡ ನಮಗೆ 70% ಪರಿಣಾಮ ಸಿಕ್ಕಿದೆ. ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಬಂದು ಮಾರ್ಗದರ್ಶನ, ಕ್ಲಿಪ್ಪಿಂಗ್ಸ್ ಎಲ್ಲ ಆಗಿ ಇದರಿಂದ ಇದಾಗುತ್ತೆ. ಮತ್ತು ಈ ಮಾದಕ ವಸ್ತುಗಳು, ಡ್ರಿಂಕ್ಸ್ ಬಿಟ್ಟವರು ಎಲ್ಲ ಬಂದು ಅವರು ಕುಟುಂಬ ಸಮೇತವಾಗಿ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದೆಲ್ಲನೂ ನಾವು ಮನಸ್ಸಲ್ಲಿ ಕೇಳಿಕೊಂಡೆ. 1 ವಾರ ಇದ್ದೆ ನಾನು, ಹೆಂಗಿದ್ದೆ, ಹೆಂಗೆ ಬಿಟ್ಟೆ, ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಕ್ಲಿಯರ್ ಆಗಿದ್ದೀನಿ ಇವತ್ತು. ನಾನಲ್ಲಿ ಸೇರಿ ಇವಾಗ 2.5 ವರ್ಷ ಆಗ್ತಾಯಿದೆ. ಇದುವರೆಗೂ ಕುಡ್ತಾ ಅನ್ನೋದು ನನ್ನ ಹತ್ರ ಇಲ್ಲ. ಶಿಬಿರಕ್ಕೆ ನಾವು ಎಷ್ಟು ಒಂದು ಧನ್ಯವಾದ ಹೇಳಿದ್ರು ಸಾಲದು. ಹೊಸ ಜನ್ಮ ಬಂದಂತಾಗಿದೆ. ಇನ್ನು ಮುಂದೆ ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಒಳ್ಳೆ ಜೀವನ ಮಾಡಬೇಕಂತ ಇದ್ದೀನಿ. ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಒಬ್ಬ ಮಗ ಇಂಜಿನಿಯರಿಂಗ್ ಓದಿ ಈಗ ಜಾಬಲ್ಲಿದ್ದಾನೆ, ಇನ್ನೊಬ್ಬ ಮಗನಿಗೆ ಇಂಜಿನಿಯರಿಂಗ್ ಓದಿಸ್ತಾ ಇದ್ದೇನೆ. ಇವಾಗ ನನ್ನ ಗಂಡ ಕುಡಿದು ಬಿಟ್ಟವನೇ ದಿವಸ ಎಲ್ಲರೂ ಚೆನ್ನಾಗಿ ಪ್ರೀತಿಯಾಗಿ ನೋಡ್ಕೊತಾರೆ. ನಿನಗೇನು ಚೆನ್ನಾಗಿದ್ದಾನೆ, ನಿನ್ನ ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅಂತ ಇವಾಗ ಎಲ್ಲರಿಗೂ ಖುಷಿ. ನಮಗೇನು ಖುಷಿ ಆಯ್ತಂದರೆ ನಮ್ಮ ತಂದೆ ಚೆನ್ನಾಗಾಗಿದ್ದು ಒಂದೇ ಅಲ್ಲ, ನಮ್ಮ ತಂದೆಯವ್ರ ಅಕ್ಕ ಇದ್ದಾರಲ್ಲ ಅವ್ರ ಗಂಡ ನಾನು ಅಲ್ಲಿ ಸೇರಿಸ್ಕೊಂಡೋಗಿ ಸೇರಿಸಿ ತುಂಬ ಒಳ್ಳೆಯದಾಗಿದೆ. ಅವ್ರಿಗೂ ನಮಗೆ ಖುಷಿ ಆಯಿತು, ಅವ್ರಿಗೂ ಈ ಥರ ಆಗಿದೆ. ನಾವೀಗ ಒಂದು ವಿಶೇಷ ಕ್ಯಾಂಪ್ ಅಂಥೇಳಿ ಮಧ್ಯವರ್ಜನ ಶಿಬಿರ ಅಂತ ಮಾಡ್ತಾ ಇದ್ದೇವೆ. ಈ ಶಿಬಿರದಲ್ಲಿ ಭಾಳಷ್ಟು ವಿದ್ಯಾವಂತರು, ಉತ್ತಮ ಕೆಲಸದಲ್ಲಿರುವವರು, ಏನು ದೊಡ್ಡ ಸಮಾಜದ ಮೇಲ್ವರ್ಗದಲ್ಲಿರುವವರು ಅಂತ ಯಾರು ಕರೆಯಲ್ಪಡ್ತಾರೆ ಅವರು ಇದಕ್ಕೆ ಬರ್ತಾ ಇದ್ದಾರೆ. ಬಾಯಿ ಮಾತಿನ ಪ್ರಚಾರದಲ್ಲಿಯೇ ಬಹಳಷ್ಟು ಜನ ಈ ಕ್ಯಾಂಪಿಗೆ ಬಂದು ಅದರಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಕೂಡ ನಾವು ಸಮುದಾಯವನ್ನು ತರ್ತೇವೆ. ಸಮುದಾಯದ ಗಣ್ಯರು ಬಂದು ಅಲ್ಲಿ ಮಾತನಾಡ್ತಾರೆ, ಹಿಂದೆ ಮದ್ಯಪಾನ ಮಾಡಿದವರು ಬಂದು ಮಾತನಾಡ್ತಾರೆ, ಮತ್ತು ಅವರ ಕುಟುಂಬದವ್ರನ್ನೂ ಸೇರಿಸ್ತೇವೆ. ಸೊ ಸಮುದಾಯವನ್ನು ಎಲ್ಲೋ ಒಂದು ಕಡೆ ನಮ್ಮೆಲ್ಲ ಕ್ಯಾಂಪ್ಗಳಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಈಗಿರುವಂಥ ಮದ್ಯವ್ಯಸನಿಗಳನ್ನು ಮುಕ್ತರನ್ನಾಗಿ ಮಾಡಿದರೆ ಸಾಕೆ, ಅಥವಾ ಯುವ ಸಮಾಜದಲ್ಲಿ ಮತ್ತೆ ಅವರು ಮದ್ಯವ್ಯಸನಕ್ಕೆ ಬೀಳದಂತೆ ಹೇಗೆ ತಡೆಯಬೇಕು ಅನ್ನೋದನ್ನು ಚಿಂತನೆ ಮಾಡಿ ಈ ವೇದಿಕೆಯವರು ಸ್ವಾಸ್ಥ್ಯ ಸಂಕಲ್ಪ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದರಲ್ಲಿ ಶಾಲೆಗಳಿಗೆ ಹೋಗೋದು, ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ನೀವು ಪರಿಶುದ್ಧ ಜೀವನವನ್ನು ಮತ್ತು ವ್ಯಕ್ತಿಗತವಾಗಿ ದುಶ್ಚಟಗಳನ್ನು ನೀವು ದೂರ ಇಟ್ಟರೆ ನಿಮಗೆ ಯಾವ ನೆಮ್ಮದಿ, ಆರೋಗ್ಯ, ಭವಿಷ್ಯ ನಿಮಗೆ ಸಿಗಬಹುದು, ಯಾವ ಉಜ್ವಲವಾದ ಜೀವನವನ್ನು ನೀವು ಮಾಡ್ಬೋದು ಅನ್ನೋದನ್ನು ಅವರಿಗೆ ತೋರಿಸಿಕೊಡ್ತೇವೆ. ನಶೆಯ ಬಲೆಯಿಂದ ಮುಕ್ತರಾಗಲು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿರುವ ಈ ಕಾಲಘಟ್ಟದಲ್ಲಿ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ನಿಸ್ವಾರ್ಥವಾಗಿ ಸಮುದಾಯದ ನೆರವಿನಿಂದಲೇ ಶಿಬಿರಗಳನ್ನು ನಡೆಸುತ್ತಿರುವ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ. ಜಗತ್ತಿನಾದ್ಯಂತ ಮದ್ಯವೆಂಬ ಮಾರಿ
ಮುರಿದ ಸಂಬಂಧಗಳಿಗೆ, ಹರಿಸಿದ ಕಣ್ಣೀರಿಗೆ, ನಡೆಸಿದ ರಕ್ತಪಾತಗಳಿಗೆ ಲೆಕ್ಕವೇ ಇಲ್ಲ. ಮದ್ಯ ವ್ಯಸನ ಒಂದು ಜಾಗತಿಕ ವ್ಯಾಧಿ ಎಂದು ದೃಢವಾಗಿ ನಂಬಿರುವ ಪೂಜ್ಯ ಹೆಗ್ಗಡೆಯವರ ಕನಸು ಕೇವಲ ಒಂದು ಸಣ್ಣ ಪ್ರಾಂತ್ಯಕ್ಕೆ ಸೀಮಿತವಾದುದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಗಣ್ಯರು ಇದರೊಳಗೆ ಕೈ ಜೋಡಿಸಿದ್ದಾರೆ, ಸಾಮಾನ್ಯ ಮನುಷ್ಯರು ಕೈ ಜೋಡಿಸಿದ್ದಾರೆ. ತನು ಮನಧನದ ಸಪೋರ್ಟ್ ನಮಗೆ ಬೇಕಾಗಿದೆ. ತನು ಅಂತಂದರೆ ನೀವು ಈ ಕಾರ್ಯಕ್ರಮದಲ್ಲಿ ಸಾಧ್ಯ ಇದ್ದರೆ ಭಾಗವಹಿಸ್ಕೊಳ್ಬೋದು, ಅಥವಾ ನಿಮ್ಮ ಹಣಕಾಸಿನ ನೆರವು ಈ ಕಾರ್ಯಕ್ರಮಕ್ಕೆ ಬಹಳ ಅಗತ್ಯ ಇದೆ. ಮತ್ತು ಸುತ್ತಮುತ್ತಲಿನಲ್ಲಿ ಮದ್ಯ ವ್ಯಸನಿಗಳಿದ್ದರೆ ಅವ್ರನ್ನ ಈ ಮಧ್ಯವರ್ಜನ ಶಿಬಿರಗಳಿಗೆ ಸೇರಿಸಿ ತಾವು ಸಹಕಾರವನ್ನು ಕೊಡ್ಬೋದು. ಸಮುದಾಯದ ಎಲ್ಲರೂ ಈ ಸಮಸ್ಯೆಯ ಭೀಕರತೆಯನ್ನು, ಇದರ ದುರಂತವನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಕೈ ಜೋಡಿಸಿದರೆ ನಿಜವಾಗಿ ಒಂದು ದಿವಸ ನಾವು ಗಾಂಧೀಜಿಯವರು ಕಂಡಂಥ ಮದ್ಯಮುಕ್ತ ಸಮಾಜದ ಕನಸನ್ನು ನೆನಸು ಮಾಡ್ಬೋದು ಅಂತ ನನಗನ್ನಿಸುತ್ತೆ. ಈ ಮುಂದೆ ಕೂಡ ನಾವು ಇದನ್ನು ಹೋರಾಟ ರೂಪದಲ್ಲಿ, ಒಂದು ದೇವರ ಸೇವೆಯ ರೂಪದಲ್ಲಿ ಮತ್ತು ಪರಿವರ್ತನೆಗೆ ದೊಡ್ಡ ಸೇವೆ ಸಂಕಲ್ಪ ಅನ್ನುವ ರೀತಿಯಲ್ಲಿ ನಾವು ಇನ್ನೂ ಮುಂದುವರಿತೇವೆ. ನಮಗೆಲ್ಲರ ಸಹಕಾರ ಬೇಕು, ಸರ್ಕಾರದ ಸಹಕಾರ ಬೇಕು ಮತ್ತು ಜನಪ್ರತಿನಿಧಿಗಳ ಸಹಕಾರ ಬೇಕು. ನಮ್ಮ ಜನತೆಯಲ್ಲಿ ಇರ್ತಕ್ಕಂಥ ಯಾರ್ಯಾರು ಈ ಬಗ್ಗೆ ಕಳಕಳಿ ಇದ್ದಾರೆ ಅವರೆಲ್ಲರ ಪ್ರೇರಣೆಯೂ ನಮಗೆ, ಸಹಾಯವೂ ನಮಗೆ ಬೇಕಾಗಿದೆ. ಬನ್ನಿ, ಮುಂದೆ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಜನಜಾಗೃತಿ ವೇದಿಕೆಗೆ ಸೇರಿಕೊಳ್ಳಿ. ಅದನ್ನು ಸದೃಢಪಡಿಸಿ ಮುಂದೆ ಮದ್ಯಮುಕ್ತ ಸಮಾಜವನ್ನು ಕಟ್ಟುವಲ್ಲಿ, ಮದ್ಯಮುಕ್ತ ಸಂಸಾರವನ್ನು ಕಟ್ಟುವಲ್ಲಿ, ಮದ್ಯಮುಕ್ತ ಅಥವಾ ದುಶ್ಚಟ ಮುಕ್ತ ದೇಶವನ್ನು ಕಟ್ಟುವಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ. ನಿಮಗೆಲ್ಲರಿಗೂ ಸ್ವಾಗತ ಇದೆ. ಗಾಂಧೀಜಿಯವರ ಮದ್ಯಮುಕ್ತ ಭಾರತದ ಕನಸನ್ನು ತಮ್ಮದಾಗಿಸಿಕೊಂಡ ಪೂಜ್ಯರು ಸಣ್ಣ ಗ್ರಾಮದ ಮಟ್ಟದಲ್ಲಿದ್ದ ಮದ್ಯ ವಿರೋಧಿ ಆಂದೋಲನವನ್ನು ಇಂದು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಈ ಕ್ರಾಂತಿಯ ಕಿಡಿ ಬೆಳೆದು ರಾಷ್ಟ್ರವ್ಯಾಪಿ ಆಂದೋಲನವಾಗಬೇಕೆನ್ನುವುದೇ ಅವರ ಆಶಯ. ಬನ್ನಿ, ಈ ಆಶಯವನ್ನು ನಮ್ಮದಾಗಿಸಿಕೊಳ್ಳೋಣ. ಪ್ರಗತಿಗಾಗಿ ಜನಜಾಗೃತಿ, ಪ್ರಗತಿಗಾಗಿ ಜನಜಾಗೃತಿ, ಪ್ರಗತಿಗಾಗಿ ಜನಜಾಗೃತಿ, ಪ್ರಗತಿಗಾಗಿ ಜನಜಾಗೃತಿ, ಪ್ರಗತಿಗಾಗಿ ಜನಜಾಗೃತಿ, ಪ್ರಗತಿಗಾಗಿ ಜನಜಾಗೃತಿ, ಪ್ರಗತಿಗಾಗಿ ಜನಜಾಗೃತಿ. ದೇಣಿಗೆ ನೀಡಬಯಸುವವರಿಗೆ ಸ್ವಾಗತ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಅಕೌಂಟ್ ನಂಬರ್ 3282445536, ಅಕೌಂಟ್ ನಂಬರ್ 328324555376, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬೆಳ್ತಂಗಡಿ ಬ್ರಾಂಚ್. IFSC ಕೋಡ್ SBIN 0003356, IFSC ಕೋಡ್ SBIN 0003356. ದಯಮಾಡಿ ನಿಮ್ಮ ತನು ಮನ ಧನದೊಂದಿಗೆ ಸಹಕರಿಸಿ. ನಮಸ್ಕಾರ.